ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು ಹೊಸದಾಗಿ SSC ದಿಂದ ಕಾಲ್ಫಾರ್ಮ್ ಆಗಿರುವಂತಹದ್ದು ಅದರ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಯಾವೆಲ್ಲ ನಮ್ಗೆ ಕ್ವಾಲಿಫಿಕೇಶನ್ ಬೇಕಾಗುತ್ತೆ, ಎಷ್ಟು ಏಜ್ ದವರು ಈ ಒಂದು ಅಪ್ಲಿಕೇಶನ್ ಅನ್ನ ಹಾಕಬಹುದು, ಇದರ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ, ಯಾವ ರೀತಿ ನಮ್ಗೆ ಸೆಲೆಕ್ಷನ್ ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ SSC ದಿಂದ SSC MTS ಮತ್ತು ಹವಾಲ್ದಾರ್ 2025 ಕಾಲ್ಫಾರ್ಮ್ ಇರುವಂತದ್ದು ಆಗೈತಿ. ಅಪ್ಲಿಕೇಶನ್ಸ್ ಗಳು ಈಗಾಗಲೇ ಪ್ರಾರಂಭ ಆಗ್ಯಾವೆ. 26 ಜೂನ್ 2025ರಿಂದ 24 ಜುಲೈ 2025 ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇದರ ಒಂದು ಕ್ವಾಲಿಫಿಕೇಶನ್ ಇರುವಂತದ್ದು 10th ಪಾಸ್ ಆಗಿರುವಂತಹ ಎಲ್ಲರೂ ಮೇಲ್ ಮತ್ತು ಫಿಮೇಲ್ ಎರಡೂ ಕ್ಯಾಂಡಿಡೇಟ್ಸ್ ಗಳು ಈ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದಾಗಿದೆ. ಅದರ ಜೊತೆಗೆ ವಯಸ್ಸು ಇರುವಂತದ್ದು 18ರಿಂದ 27 ವಯಸ್ಸಿರುವಂತಹ ಎಲ್ಲ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದಾಗಿದೆ. ಈ ಒಂದು ಜಾಬ್ಗೆ ನಿಮ್ಗೆ ಯಾವುದೇ ರೀತಿ ಇರುವಂತಹ ಫಿಸಿಕಲ್ ಇರೋದಿಲ್ಲ, ಮೆಡಿಕಲ್ ಕೂಡ ಇರೋದಿಲ್ಲ. ಇದರಲ್ಲಿ ನೀವು ಓನ್ಲಿ GK ಮತ್ತು ಇಂಗ್ಲಿಷ್ ಅನ್ನ ಸ್ಟಡಿ ಮಾಡಿದ್ರೆ ಸಾಕು, ನಿಮ್ಗೆ ಜಾಬ್ ಇರ್ತಕ್ಕಂಥದ್ದು ಫಿಕ್ಸ್ ಆಗೇ ಆಗುತ್ತೆ. ಸೊ ಬಹಳಷ್ಟು ಟೈಮ್ ಕಾಲಾವಕಾಶ ಇರ್ತೈತಿ. ಆ ಒಂದು ಕಾಲಾವಕಾಶದಲ್ಲಿ ನೀವು GK ಮತ್ತು ಇಂಗ್ಲಿಷ್ ಅನ್ನ ಪರ್ಫೆಕ್ಟ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಜಾಬ್ ಬೇಕು ಅಂತೇಳಿ. ಇದರ ಸ್ಟಾರ್ಟಿಂಗ್ ಸ್ಯಾಲರಿ ಇರುವಂತದ್ದು, ಪೇಮೆಂಟ್ ಇರುವಂತದ್ದು ನಿಮ್ಗೆ 35,000 ರೂಪಾಯಿ ಪೇಮೆಂಟ್ ಇರ್ತಕ್ಕಂಥದ್ದು ಸಿಗ್ತಾ ಇದೆ. 35,000 ರೂಪಾಯಿ ಸ್ಯಾಲರಿ ಸಿಗ್ತಾ ಇದೆ. ಅದ್ರ ಜೊತೆಗೆ ಇದು ಸ್ಟಾರ್ಟಿಂಗ್ ಇರುತ್ತೆ. ಆಮೇಲೆ 8th ಪೇ ಆಯ್ತು ಅಂತಂದ್ರೆ ಅದು 45 ವರೆಗೆನೂ ಕೂಡ ನಿಮ್ಗೆ ಸ್ಯಾಲರಿ ಇರ್ತಕ್ಕಂಥದ್ದು ಸಿಗುತ್ತೆ ಈ ಒಂದು ಜಾಬ್ಗೆ. ಓನ್ಲಿ 10th ಆಗಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಸಲ್ಲಿಸಬಹುದಾಗಿದೆ. ಸೊ ಡಿಟೇಲ್ ಆಗಿರುವಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಮಲ್ಟಿ ಟಾಸ್ಕಿಂಗ್ ನಾನ್ ಟೆಕ್ನಿಕಲ್ ಅಂತ ಹೇಳ್ತೀವಿ ನಾವು ಇದನ್ನ. ಹವಾಲ್ದಾರ್, ಸೊ ಇದರ ಎಕ್ಸಾಮಿನೇಷನ್ 2025 ಈ ಒಂದು ಅಪ್ಲಿಕೇಶನ್ ಬಂದಿರುವಂತದ್ದು ನಾವು ನೋಡ್ತಾ ಇದ್ದೇವೆ. ಇದರಲ್ಲಿ ಏನೆಲ್ಲ ಇದೆ ನೋಡ್ರಿ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರುವಂತದ್ದು 26 ಜೂನ್ ದಿಂದ 24 ಜುಲೈ ವರೆಗೆ ನೀವು ಅಪ್ಲಿಕೇಶನ್ ಸಲ್ಲಿಸಬಹುದು. ಆಮೇಲೆ ಆನ್ಲೈನ್ ಅಪ್ಲಿಕೇಶನ್ ಇರ್ತಕ್ಕಂಥದ್ದು 24/7/2025 23 ಗಂಟೆಯವರೆಗೆ ನಿಮ್ಗೆ ಅಪ್ಲಿಕೇಶನ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೆ. ಇದಾದ್ಮೇಲೆ ಆನ್ಲೈನ್ ಪೇಮೆಂಟ್ ಮಾಡ್ಲಿಕ್ಕೆ 25 ಜುಲೈ ಲಾಸ್ಟ್ ಡೇಟ್ ಇರ್ತಕ್ಕಂಥದ್ದು ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆಮೇಲೆ ಕರೆಕ್ಷನ್ ವಿಂಡೋ ಇರ್ತಕ್ಕಂಥದ್ದು ಕೂಡ ನಿಮ್ಗೆ ನೀಡಿದ್ದಾರೆ. ಡೇಟ್ 29 ಜುಲೈದಿಂದ 31 ಜುಲೈ ವರೆಗೆ ನೀವು ನಿಮ್ಮ ಅಪ್ಲಿಕೇಶನ್ ಹಾಕುವಾಗ ಏನಾದ್ರೂ ತಪ್ಪು ಮಾಹಿತಿಯನ್ನ ನೀವು ಹಾಕಿದ್ರೆ ಅದನ್ನ ನೀವು ಕರೆಕ್ಷನ್ ಕೂಡ ನೀವು 29 ರಿಂದ 31 ಜುಲೈ ವರೆಗೆ ನೀವು ಕರೆಕ್ಷನ್ ಕೂಡ ಇಲ್ಲಿ ಮಾಡ್ಕೋಬಹುದಾಗಿದೆ. ಎಕ್ಸಾಮ್ ಇರುವಂತದ್ದು ಇದರದ್ದು 20 ಸೆಪ್ಟೆಂಬರ್ ದಿಂದ 24 ಅಕ್ಟೋಬರ್ ವರೆಗೆ ನಡೆಯುವಂತದ್ದು ಇಲ್ಲಿ ಹೇಳಲಾಗಿದೆ. ಶೆಡ್ಯೂಲ್ಡ್ 20 ಸೆಪ್ಟೆಂಬರ್ ದಿಂದ ಅಂತಂದ್ರೆ ನಿಮ್ಗೆ ಈಗ ಜೂನ್ ತಿಂಗಳ ಮುಗೀತು. ಸೊ ಇಲ್ಲಿ ನಿಮ್ಗೆ ಜುಲೈ ಇದೆ, ಆಗಸ್ಟ್ ಇದೆ, ಆಮೇಲೆ ಸೆಪ್ಟೆಂಬರ್ ಅಂತಂದ್ರೆ ಒಂದು 3 ತಿಂಗಳವರೆಗೆ ಅಂದ್ರೆ 90 ಡೇಸ್ ವರೆಗೆ ನಿಮ್ಗೆ ಟೈಮ್ ಇರ್ತಕ್ಕಂಥದ್ದು ಸಿಗ್ತಾ ಇದೆ ಈ ಒಂದು ಜಾಬ್ಗೆ ಸ್ಟಡಿಯನ್ನ ಮಾಡ್ಲಿಕ್ಕೆ. ಓಕೆನಾ? ಸೊ ಟೋಟಲ್ ಆಗಿ ನಾವು ಎಲ್ಲ ಮಾಹಿತಿಯನ್ನು ನೋಡೋದಕ್ಕಿಂತ ಮುಂಚೆ ನಮ್ಮಲ್ಲಿ ಒಂದು SSC MTS ಯಾರೆಲ್ಲ ತಯಾರಿಯನ್ನ ನಡೆಸಬೇಕು, ಆಮೇಲೆ ಜಾಬ್ ಬೇಕು ನಮಗೆ ಅನ್ನುವಂಥವ್ರು, ಬಹಳ ಬೇಗನೆ ಜಾಬ್ ನಮಗೆ ಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇತ್ತು ಅಂತಂದ್ರೆ ಗೌರ್ಮೆಂಟ್ ಜಾಬ್, ನಮ್ಮಲ್ಲಿ ಒಂದು ಕೋರ್ಸ್ ಕೂಡ ಅವೈಲೇಬಲ್ ಐತಿ. MTS MTS ಮತ್ತು ಹವಾಲ್ದಾರ್ ಈ ಒಂದು ಎಕ್ಸಾಮ್ಗೆ ಇದು ಟೋಟಲ್ ಆಗಿ ಕಂಪ್ಲೀಟ್ ಆಗಿ ನಿಮ್ಗೆ ಕನ್ನಡ ಭಾಷೆಯಲ್ಲಿ ನಿಮ್ಗೆ ಕೋರ್ಸ್ ಕೊಡ್ತಾ ಇದ್ದೇವೆ. ಎಕ್ಸಾಮ್ ಕೂಡ ಇದು ಕನ್ನಡ ಭಾಷೆಯೊಳಗನೆ ಇರ್ತೈತಿ. ಕನ್ನಡದಲ್ಲಿಯೇ ನೀವು ಆ ಎಕ್ಸಾಮ್ ಅನ್ನ ಬರಿಬೇಕಾಗುತ್ತೆ. ಇದರಲ್ಲಿ ಮೇನ್ ನೀವು GK ಮತ್ತು ಇಂಗ್ಲಿಷ್ ಇದನ್ನ ಫೋಕಸ್ ಮಾಡ್ಬೇಕಾಗುತ್ತೆ. GK ನಿಮ್ಗೆ ಕನ್ನಡ ಭಾಷೆಯಲ್ಲಿ ಸಿಗ್ತಾ ಇದೆ. ಇಂಗ್ಲಿಷ್ ಇರುವಂತದ್ದು ಗ್ರಾಮರ್ ಇರ್ತಾ ಇದೆ. ಈ ಇಂಗ್ಲಿಷ್ ಗ್ರಾಮರ್ ಇರ್ತಕ್ಕಂಥದ್ದು ನೀವು ಇಂಗ್ಲಿಷ್ ದೊಳಗನ ಸ್ಟಡಿ ಮಾಡ್ಬೇಕಾಗುತ್ತೆ. ಈ ಎರಡಕ್ಕೆ ನೀವು ಫೋಕಸ್ ಮಾಡ್ಬೇಕಾಗುತ್ತೆ. ಇದರಲ್ಲಿ 2 ಸೆಷನ್ಸ್ ಗಳಿರ್ತಾವೆ. ಫಸ್ಟ್ ಸೆಷನ್ ದಲ್ಲಿ ನಿಮ್ಗೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಇರ್ತೈತೆ, ಅದು ಓನ್ಲಿ ಕ್ವಾಲಿಫೈ ಇರ್ತಾ ಇದೆ. ಅದರಲ್ಲಿ ನೀವು 12 ಕ್ವಶನ್ಸ್ ಗಳನ್ನ ಸರಿ ಮಾಡಿದ್ರೆ ಸಾಕು, ಮತ್ತು ಅದರಲ್ಲಿ ನೆಗೆಟಿವ್ ಕೂಡ ಇರೋದಿಲ್ಲ. ಅದು ಬಹಳ ಈಸಿಯಾಗಿ ಎಲ್ಲರೂ ಪಾಸ್ ಮಾಡ್ತಾರೆ. ಬಟ್ GK ಮತ್ತು ಇಂಗ್ಲಿಷ್ ಇರ್ತಕ್ಕಂಥದ್ದು ನೀವು ಪಾಸ್ ಮಾಡ್ಬೇಕಾಗುತ್ತೆ. ಟೋಟಲ್ ಆಗಿ GK ಮತ್ತು ಇಂಗ್ಲಿಷ್ ನಿಮಗೆ 150 ಮಾರ್ಕ್ಸ್ ಇರ್ತಾವೆ. ಇದರಲ್ಲಿ 110 ರಿಂದ 120 ಮಾರ್ಕ್ಸ್ ತಗೊಂಡ್ರೆ ನಿಮ್ಮ ಸೆಲೆಕ್ಷನ್ ಇರ್ತಕ್ಕಂಥದ್ದು ಪಕ್ಕಾ ಆಗುತ್ತೆ. ಸೊ ಇಷ್ಟು ಮಾರ್ಕ್ಸ್ ಗಳನ್ನ ತಗೋಬೇಕು ಅಂತಂದ್ರೆ ನಿಮ್ಮ GK ಮತ್ತು ಇಂಗ್ಲಿಷ್ ಇರ್ತಕ್ಕಂಥದ್ದು ಬಹಳಷ್ಟು ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ.
ಆಗುತ್ತೆ. ಸೊ ಅದನ್ನ ಸ್ಟ್ರಾಂಗ್ ಮಾಡೋದ್ರ ಸಲುವಾಗಿನೇ ಈ ಒಂದು ಕೋರ್ಸ್ ಇರ್ತಕ್ಕಂಥದ್ದು ನಿಮ್ಗೆ ನಾವು ಕೊಡ್ತಾ ಇದ್ದೇವೆ. ಈ ಕೋರ್ಸ್ ಕಂಪ್ಲೀಟ್ ಕೋರ್ಸ್ ಇರುವಂತದ್ದು ನಿಮ್ಗೆ ಓನ್ಲಿ ಆಫರ್ ಫೀಸ್ ದಲ್ಲಿ 1500 ರೂಪಾಯಿಯಲ್ಲಿ ಸಿಗ್ತಾ ಇದೆ. ಸೊ ಬೇಗನೆ ಇರ್ತಕ್ಕಂಥದ್ದು ನೀವು ಈ ಕೋರ್ಸ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು. ಇದರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವ. ಎಲ್ಲಾ ಸಬ್ಜೆಕ್ಟ್ ಅಂತಂದ್ರೆ ಯಾವ್ಯಾವ್ದು, GK ಇರ್ತೈತಿ, ಇಂಗ್ಲಿಷ್ ಇರ್ತೈತಿ, ಆಮೇಲೆ ಮ್ಯಾಥ್ಸ್, ಆಮೇಲೆ ರೀಸನಿಂಗ್. ಈ 4 ವಿಷಯಗಳ ರೆಕಾರ್ಡೆಡ್ ಕ್ಲಾಸಸ್ ಚಾಪ್ಟರ್ ವೈಸ್ ಇರ್ತಾವ. ಅದ್ರ ಜೊತೆಗೆ ಎಲ್ಲಾ ಸಬ್ಜೆಕ್ಟ್ ಗಳ PDF ನೋಟ್ಸ್ ಇರ್ತೈತಿ. ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕನ್ನಡದಲ್ಲಿ ಕೊಡ್ತಾ ಇದೀವಿ. ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ನಿಮ್ಗೆ ಈ ಒಂದು ಕೋರ್ಸ್ ದಲ್ಲಿ ಸಿಗ್ತಾ ಇದೆ. ಸೊ ನೀವು ಕೆಲವೊಬ್ರು ಏನ್ ಮಾಡ್ತೀರಿ, ಒಂದೇ ಸಬ್ಜೆಕ್ಟ್ ಇರ್ತಕ್ಕಂಥದ್ದು 2000 3000 ರೂಪಾಯಿ ಕೊಟ್ಟು ಒಂದು ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡ್ತೀರಿ. ಬಟ್ 1500 ರೂಪಾಯಿಯಲ್ಲಿ ನೀವು 4 ವಿಷಯಗಳನ್ನ, GK, ಇಂಗ್ಲಿಷ್, ಮ್ಯಾಥ್ಸ್, ರೀಸನಿಂಗ್ 4 ವಿಷಯಗಳನ್ನ ನೀವು ಈ ಒಂದು ಕೋರ್ಸ್ ದಲ್ಲಿ ಏನ್ ಮಾಡಬಹುದು, ನೀವು ಸ್ಟಡಿಯನ್ನ ಮಾಡಬಹುದಾಗಿದೆ. ಓಕೆ, ಆಮೇಲೆ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ರಿ. ಯಾರಿಗೆ ಇಂಟ್ರೆಸ್ಟ್ ಐತಿ ಅವರು ಈ ಕೋರ್ಸ್ ಅನ್ನ ತೆಗೆದುಕೊಂಡು ಮನೆಯಲ್ಲಿ ಕೂತ್ಕೊಂಡು ನೀವು ನಿಮ್ಮ ಸ್ಟಡಿಯನ್ನ ಒಳ್ಳೆ ರೀತಿಯಿಂದ ನಡೆಸಬಹುದು. ನಾವು ನಿಮಗೆ ಸಪೋರ್ಟಿವ್ ಆಗಿ ಇರ್ತಾ ಇದ್ದೇವೆ. ಓಕೆನಾ. ಈಗ ಈ ಒಂದು ಕೋರ್ಸ್ ಬಗ್ಗೆ ಆಯ್ತು. ಆಮೇಲೆ ಈಗ ಇನ್ನು ಕೆಲವೊಂದಿಷ್ಟು ಡಿಟೇಲ್ಸ್ ಆಗಿರುವಂತಹ ಮಾಹಿತಿ ಇರ್ತಕ್ಕಂಥದ್ದು ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಡಿಟೇಲ್ ಆಗಿರುವಂತಹ ಮಾಹಿತಿಯನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಇಲ್ಲಿ ಒಂದು PDF ಇರ್ತಕ್ಕಂಥದ್ದು ಆನ್ ಆಗಿದೆ. ಸೊ ಈ PDF ದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನಾವು ಇಲ್ಲಿ ಒಂದ್ ಸ್ವಲ್ಪ ಮಾಹಿತಿಯನ್ನ ಪಡ್ಕೊಳ್ಳೋಣ. ಸೊ ಇಲ್ಲಿ PDF ದಲ್ಲಿ ಇದು ನೋಟಿಸ್ ಇರ್ತಕ್ಕಂಥದ್ದು ಇದೆ. ನೋಟಿಸ್ ಈಗ ಬಂದಿರುವಂತದ್ದು SSC, MTS ಮತ್ತು ಹವಾಲ್ದಾರ್ ಪೋಸ್ಟ್ ಗಳಿಗೆ ಇದರ ಡಿಟೇಲ್ ಆಗಿರುವಂತ ಮಾಹಿತಿ ನಾನು ಇದರಲ್ಲಿ ಕೊಡ್ತಾ ಇದ್ದೇನೆ. ಈಗಾಗಲೇ ಇದನ್ನ ಹೇಳಿ ನಾನು ನಿಮ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಆಗ್ತಾವ, ಯಾವಾಗ ಕ್ಲೋಸ್ ಆಗ್ತೈತಿ, ಕರೆಕ್ಷನ್ ವಿಂಡೋ ಯಾವಾಗ ಐತಿ, ಆಮೇಲೆ ಎಕ್ಸಾಮ್ ಯಾವಾಗ ಐತಿ ಅಂತ ಇಲ್ಲಿ ಈಗಾಗಲೇ ನಾನು ನಿಮ್ಗೆ ಇಲ್ಲಿ ಹೇಳೇನಿ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಇರುವಂತದ್ದು ನೋಡ್ರಿ, ಇಲ್ಲಿ ಮತ್ತೆ ಏನೆಲ್ಲ ಮಾಹಿತಿ ಇರ್ತಕ್ಕಂಥದ್ದು ಇದರಲ್ಲಿ ಇದೆ ಅಂತೇಳಿ. ಈಗ ಇಲ್ಲಿ ಮತ್ತೆ ಮಾಹಿತಿ ಏನಿದೆ ಅಂತಂದ್ರೆ ವೇಕೆನ್ಸಿಗಳ ಬಗ್ಗೆ ಇಲ್ಲಿ ಕೊಡಲಾಗಿದೆ. MTS ವೇಕೆನ್ಸಿಗಳು ಎಷ್ಟಿದಾವ ಅಂತ ಇನ್ನುವರೆಗೂ ಅಲ್ಲಿ ನಮಗೆ ಈ ಒಂದು ನೋಟಿಸ್ ದಲ್ಲಿ ಕೊಟ್ಟಿಲ್ಲ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು 3000 ಪ್ಲಸ್ 3000ಕ್ಕಿಂತ ಹೆಚ್ಚು ಈ ಓನ್ಲಿ MTS ಇದು ವೇಕೆನ್ಸಿಗಳು ಬರ್ತಾ ಇದಾವು. ಆಮೇಲೆ ಹವಾಲ್ದಾರ್ ಏನೈತಿ, ಹವಾಲ್ದಾರ್ದ ಪೋಸ್ಟ್ ಗಳು ಇರ್ತಕ್ಕಂಥದ್ದು 1075 ಇದಾವು. ಇದು ಕೂಡ ಸ್ಟಾರ್ ಮಾರ್ಕ್ ಇದೆ. ಇದು ಕೂಡ ಪ್ಲಸ್ ಆಗಬಹುದು, ಹೆಚ್ಚಾಗುವಂತ ಸಾಧ್ಯತೆ ಇದೆ. ಟೋಟಲ್ ಆಗಿ ನಾವು ನೋಡೋದಾದ್ರೆ ಈ ಒಂದು ವೇಕೆನ್ಸಿಗಳು 4000ದಿಂದ 5000ವರೆಗೆ ವೇಕೆನ್ಸಿಗಳು ಬರುವಂತಹ ಚಾನ್ಸಸ್ ಇದೆ. ಸೊ ಬಹಳ ವೇಕೆನ್ಸಿಗಳು ಇರೋದರಿಂದ ನೀವು ಸ್ಟಡಿ ಮಾಡಿದ್ರೆ ಖಂಡಿತ ನಿಮ್ಮ ಸೆಲೆಕ್ಷನ್ ಆಗೇ ಆಗುತ್ತೆ. ಓಕೆ, ನೆಕ್ಸ್ಟ್ ನಾವಿಲ್ಲಿ ಇದ್ರೊಳಗೆ ಮತ್ತೆ ಏನ್ ಕೊಡಲಾಗಿದೆ ಅನ್ನೋದನ್ನ ನೋಡೋಣ. ಇಲ್ಲಿ ರಿಸರ್ವೇಶನ್ ಬಗ್ಗೆ ಇಲ್ಲಿ ಹೇಳಲಾಗಿದೆ. OBC ಕ್ಯಾಟಗರಿಗೆ, SC ST ಕ್ಯಾಟಗರಿಗೆ ರಿಸರ್ವೇಶನ್ಸ್ ಗಳು ಇಲ್ಲಿ ಇರ್ತಾ ಇದಾವು. ಆಮೇಲೆ ಇಲ್ಲಿ ಮಲ್ಟಿ ಟಾಸ್ಕಿಂಗ್, ಇಲ್ಲೇನಿದು ಪರ್ಮಿಸಿಬಲ್ ಡಿಸೇಬಿಲಿಟೀಸ್ ಬಗ್ಗೆ ಇಲ್ಲಿ ಕೊಡಲಾಗಿದೆ. ಸೊ ಇಂಪಾರ್ಟೆಂಟ್ ಏನೈತಿ ಇದ್ರಲ್ಲಿ ನಾನು ನಿಮ್ಗೆ ಓದಿ ಹೇಳ್ತೇನೆ ನಾನಿಲ್ಲಿ. ನೆಕ್ಸ್ಟ್ ನ್ಯಾಷನಾಲಿಟಿ, ಸಿಟಿಜನ್ಶಿಪ್ ಇದು ಏನು ಎಲ್ಲ ಓಕೆನೆ ಇರ್ತೈತಿ. ಆಮೇಲೆ ಏಜ್ ಲಿಮಿಟ್ ಬಗ್ಗೆ ಇಲ್ಲಿ ಒಂದ್ ಸ್ವಲ್ಪ ಇಲ್ಲಿ ಕೊಡಲಾಗಿದೆ. ಏಜ್ ಲಿಮಿಟ್ ಇರ್ತಕ್ಕಂಥದ್ದು ಇಲ್ಲಿ 1 ಆಗಸ್ಟ್ 2025ರಿಂದ ಏಜ್ ಇರ್ತಕ್ಕಂಥದ್ದು ನಿಮ್ದು ಕೌಂಟ್ ಆಗುತ್ತೆ. ಸೊ ಈ ಒಂದು ಏಜ್ಗೆ ನಿಮ್ಗೆ ಎಷ್ಟಾಗಿರ್ಬೇಕು ಅಂತಂದ್ರ 18ರಿಂದ 25 ವರ್ಷದವರೆಗೂ ಕೂಡ ಕೆಲವೊಂದಿಷ್ಟು ವೇಕೆನ್ಸಿಗಳಿದಾವೆ. ಆಮೇಲೆ 18ರಿಂದ 27 ವರ್ಷದ ಒಳಗೆ ಇರುವಂತವರಿಗೂ ಕೂಡ ವೇಕೆನ್ಸಿಗಳಿದಾವೆ. ಸೊ ಈ ವೇಕೆನ್ಸಿಗಳನ್ನ ನೀವು ಏನ್ ಮಾಡಬಹುದು, ಈ ವೇಕೆನ್ಸಿಗಳಿಗೆ ಅಪ್ಲಿಕೇಶನ್ಸ್ ಗಳನ್ನ ಇಲ್ಲಿ ನೀವು ಸಲ್ಲಿಸಬಹುದು. ಇಲ್ಲಿ ನಾವು ನೋಡಬಹುದು 18ರಿಂದ 25 ಕೂಡ ಐತಿ, 18ರಿಂದ 27 ವರ್ಷದವರೆಗೆ ಇರುವಂತದ್ದು ಕೂಡ ಇಲ್ಲಿ ನಿಮಗೆ ಏಜ್ ಇರ್ತಕ್ಕಂಥದ್ದು ಇದ್ದವರು ಎಲ್ಲರೂ ಅಪ್ಲಿಕೇಶನ್ ಅನ್ನ ಇಲ್ಲಿ ಸಲ್ಲಿಸಬಹುದು. ಆಮೇಲೆ ಅದು ಅಷ್ಟೇ ಅಲ್ಲದೆ SC ST ಕ್ಯಾಂಡಿಡೇಟ್ಸ್ ಗಳಿಗೆ 5 ವರ್ಷದವರೆಗೆ ಬಿಡುವು ಇದೆ. ಆಮೇಲೆ OBC ದವರಿಗೆ 3 ವರ್ಷದವರೆಗೂ ಕೂಡ ಇಲ್ಲಿ ಅವ್ರಿಗೆ ಬಿಡುವು ಇದೆ. ಅಂತಂದ್ರೆ ನೀವು ಇಲ್ಲಿ 18ರಿಂದ 27 ವರ್ಷ ಏನಿದೆ ಅವರು SC ಕ್ಯಾಟಗರಿದವ್ರು ಇದ್ರೆ ಅಂತಂದ್ರ 32 ವರ್ಷದವರೆಗೆ ಅಪ್ಲಿಕೇಶನ್ ಸಲ್ಲಿಸಬಹುದು, 18ರಿಂದ 32 ವರ್ಷ. ಆಮೇಲೆ OBC ದವ್ರು ಇದ್ರೆ ಅಂತಂದ್ರ 18ರಿಂದ 30 ವರ್ಷದವರೆಗೆ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇಷ್ಟು ಏಜ್ ಇರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳು, ಗರ್ಲ್ಸ್ ಮತ್ತು ಬಾಯ್ಸ್ ಎಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು, 10th ಪಾಸ್ ಆಗಿರ್ತಕ್ಕಂಥವ್ರು. ಓಕೆ, ಇದು ಏಜ್ ಬಗ್ಗೆ ಆಯ್ತು. ಏಜ್ ಬಗ್ಗೆ ಆದ್ಮೇಲೆ ನೆಕ್ಸ್ಟ್ ಮತ್ತೆ ಇಲ್ಲಿ ಏನು ಕೊಡಲಾಗಿದೆ, ಇಂಪಾರ್ಟೆಂಟ್ ಮಾಹಿತಿಯನ್ನ ನಾನು ನಿಮ್ಗೆ ಇದರಲ್ಲಿ ಓದಿ ಹೇಳ್ತೇನೆ.
ಓಕೆ, ಸೊ ಇದು ಎಲ್ಲ ರಿಸರ್ವೇಶನ್ ಬಗ್ಗೆ ಯಾವ ರೀತಿ ಇದೆ ಅಂತ ಹೇಳಿ ಕೊಡಲಾಗಿದೆ. ಪ್ರೊಸೆಸ್ ಆಫ್ ಸರ್ಟಿಫಿಕೇಶನ್ ಇದೆ. ಇದು ಎಲ್ಲ ಸರ್ಟಿಫಿಕೇಟ್ಸ್ ಗಳನ್ನ ನೀವು OBC ದವ್ರು ಇದ್ರೆ ಅಂತಂದ್ರ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ OBC ತೆಗಿಸ್ಬೇಕಾಗುತ್ತೆ. SC ST ಇಂಗ್ಲಿಷ್ ದಲ್ಲಿ ಸರ್ಟಿಫಿಕೇಟ್ ತೆಗಿಸ್ಬೇಕಾಗುತ್ತೆ. ಇವೆಲ್ಲ ನೀವು ಸರ್ಟಿಫಿಕೇಟ್ ಗಳನ್ನ ತೆಗೆದುಕೊಂಡು ಈಗ ಇಟ್ಕೋಬೇಕು, ಆಮೇಲೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕು. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿ ನಿಮಗೆ ಹೇಳೋದಾದ್ರೆ, ನೆಕ್ಸ್ಟ್ ಎಕ್ಸಾಮಿನೇಷನ್ ಬಗ್ಗೆ ನಾವು ನೋಡೋಣ. ಕೆಲವೊಂದಿಷ್ಟು ಇಲ್ಲಿ ಸ್ಕ್ರೈಬ್ ಗಳನ್ನ ಕೂಡ ನೀವು ತಗೋಬಹುದು. ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ತಕ್ಕಂತಹ ಅಭ್ಯರ್ಥಿಗಳು ಇದ್ರೆ ಅಂತಂದ್ರ ನಿಮ್ಗೆ ಸ್ಕ್ರೈಬ್ ಕೂಡ ಕೊಡ್ತಾರೆ. ಅವರು ಕೂಡ ಸ್ಕ್ರೈಬ್ ಅನ್ನ ತೆಗೆದುಕೊಂಡು ನೀವು ಇದು ಎಕ್ಸಾಮ್ ಅನ್ನ ಬರಿಬಹುದಾಗಿದೆ. ಆಮೇಲೆ ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇದೆ. 1/8/2025 ಏನಾಗಿರ್ಬೇಕು ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ 10th ಇರ್ತಕ್ಕಂಥದ್ದು ಪಾಸ್ ಆಗಿರ್ತಕ್ಕಂಥವ್ರು ಇದ್ರೆ ಅಂತಂದ್ರ ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಹೌ ಟು ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ಅಪ್ಲೈ ಮಾಡ್ಬೇಕಾಗಿತ್ತು ಅಂತಂದ್ರೆ ನೀವು ಇಲ್ಲಿ ಕೊಟ್ಟಿರುವಂತಹ ವೆಬ್ಸೈಟ್ ಗೆ ವಿಸಿಟ್ ಮಾಡಬೇಕು. ಸೊ ssc.gov.in ಈ ಒಂದು ವೆಬ್ಸೈಟ್ ದಲ್ಲಿ ಹೋಗಿ ನೀವು ನಿಮ್ಮ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. OTR ಮಾಡದೇ ಇರ್ತಕ್ಕಂಥ ಅಭ್ಯರ್ಥಿಗಳು OTR ಅನ್ನ ಮಾಡ್ಬೇಕು. ಅಲ್ಲಿ ಏನು ನಿಮ್ಮ ಒಂದು ಆಧಾರ್ ನಂಬರ್ ವೆರಿಫಿಕೇಶನ್ ಇರ್ತಾ ಇದೆ, ಆಮೇಲೆ ಮೊಬೈಲ್ ನಂಬರ್ ಮತ್ತು ನಿಮ್ಮ ಜಿಮೇಲ್ ಇಮೇಲ್ ಐಡಿ. ಸೊ ಅದನ್ನ 3 ವೆರಿಫಿಕೇಶನ್ ಮಾಡಿದ್ರೆ ಅಂತಂದ್ರೆ OTR ಇರ್ತಕ್ಕಂಥದ್ದು ಅಲ್ಲಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮುಖ್ಯವಾಗಿ ಮತ್ತೆ ನಾವು ನೋಡೋದಾದರೆ, ಸೊ ಇದು ಆಧಾರ್ ವೆರಿಫಿಕೇಶನ್ ಬಗ್ಗೆನ ಕೊಟ್ಟಾರು. OTR ಬಗ್ಗೆ ಅಪ್ಲಿಕೇಶನ್ ಫೀಸ್ ಅನ್ನ ನೋಡೋದಾದ್ರೆ, ಸೊ ಜನರಲ್ ದವರಿಗೆ 100 ರೂಪಾಯಿ ಇರ್ತಕ್ಕಂಥದ್ದು ಫೀಸ್ ಇರ್ತಾ ಇದೆ. ಆಮೇಲೆ ವುಮೆನ್ಸ್ ಗಳಾಗಿರಬಹುದು, ಅದ್ರ ಜೊತೆಗೆ SC ಕ್ಯಾಟಗರಿ ST ಕ್ಯಾಟಗರಿ ಆಗಿರಬಹುದು, ಆಮೇಲೆ ಪರ್ಸನ್ಸ್ ವಿತ್ ಬೆಂಚ್ ಮಾರ್ಕ್ ಡಿಸೇಬಲ್ PWBD ದವರು ಆಗಿರಬಹುದು, ಎಕ್ಸ್ ಸರ್ವಿಸ್ ಮೆನ್ ಆಗಿರಬಹುದು, ಇವ್ರು ಯಾರಿಗೂ ಕೂಡ ಅಪ್ಲಿಕೇಶನ್ಸ್ ಇರಂಗಿಲ್ಲ. ವುಮೆನ್ಸ್ ಯಾರ ಆಗಿರಬಹುದು, ಗರ್ಲ್ಸ್ ಅವರಿಗೆ ಅಪ್ಲಿಕೇಶನ್ ಗೆ ಫೀಸ್ ಇರೋದಿಲ್ಲ. ಈ ಕ್ಯಾಟಗರಿದವ್ರು ಎಲ್ಲರನ್ನು ಬಿಟ್ಟು ಉಳಿದಿರ್ತಕ್ಕಂತಹ ಎಲ್ಲರಿಗೂ ಕೂಡ 100 ರೂಪಾಯಿ ಫೀಸ್ ಇರ್ತಾ ಇದೆ. ಸೊ ಆ 100 ರೂಪಾಯಿ ಫೀಸ್ ಅನ್ನ ನೀವು ತುಂಬಿ ಏನ್ ಮಾಡ್ಬೇಕು, ಈ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದಾಗಿದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಕರೆಕ್ಷನ್ ವಿಂಡೋ ಈಗಾಗಲೇ ನಾನು ನಿಮ್ಗೆ ಹೇಳಿದೆ 29 ಜುಲೈ 2025 31 ಜುಲೈ 2025 ಕರೆಕ್ಷನ್ ವಿಂಡೋ ಇರ್ತೈತಿ. ಅಪ್ಲಿಕೇಶನ್ ಹಾಕುವಾಗ ಏನಾದ್ರು ನೀವು ರಾಂಗ್ ಮಾಡಿದ್ರ ಅಂತಂದ್ರ ನೀವ್ ಏನ್ ಮಾಡಬಹುದು, ಆ ದಿನಗಳ ಒಳಗಡೆ ನೀವು ನಿಮ್ಮ ಅಪ್ಲಿಕೇಶನ್ ಅನ್ನ ಏನ್ ಮಾಡಬಹುದು, ಒಂದ್ ಸ್ವಲ್ಪ ತಿದ್ದುಪಡಿಯನ್ನ ಮಾಡ್ಕೋಬಹುದಾಗಿದೆ. ಆಮೇಲೆ ಇಲ್ಲಿ ಎಕ್ಸಾಮ್ ಸೆಂಟರ್ಸ್ ಗಳನ್ನ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ಸ್ ಗಳಿದಾವ ಅಂತೇಳಿ, ಬೆಳಗಾವಿಯಲ್ಲಿ ಐತಿ, ಬೆಂಗಳೂರು, ಹುಬ್ಬಳ್ಳಿ, ಆಮೇಲೆ ಕಲಬುರ್ಗಿ, ಮಂಗಳೂರು, ಮೈಸೂರು, ಉಡುಪಿ ಇದೆ, ಶಿವಮೊಗ್ಗ ಇದೆ. ಸೊ ಈ ಪ್ಲೇಸಸ್ ಗಳಲ್ಲಿ ನೀವು ಎಕ್ಸಾಮ್ ಅನ್ನ ಬರಿಬಹುದು. ನಿಮಗೆ ನಿಯರ್ ಇರುವಂತಹ 3 ಪ್ಲೇಸಸ್ ಗಳನ್ನ ನೀವು ಈ ಪ್ಲೇಸಸ್ ಗಳನ್ನ ಆಯ್ಕೆ ಮಾಡ್ಕೊಳ್ರಿ. ಫಸ್ಟ್ ಏನು ಆಪ್ಷನ್ಸ್ ಕೊಟ್ಟಿರ್ತಾರೆ ಅದ ಆಲ್ಮೋಸ್ಟ್ 99% ನಿಮಗೆ ಅದ ಸೆಂಟರ್ ಇರುವಂತದ್ದು ಎಕ್ಸಾಮ್ ಅದು ಕೊಡ್ತಾರೆ. ಅಲ್ಲಿ ಹೋಗಿ ನೀವು ಎಕ್ಸಾಮ್ ಅನ್ನ ಬರಿಬಹುದು. ಇವು ಎಕ್ಸಾಮಿನೇಷನ್ ಸೆಂಟರ್ಸ್ ಗಳು ಇರ್ತಾವು, ಅಲ್ಲಿ ಹೋಗಿ ಎಕ್ಸಾಮ್ಸ್ ಗಳನ್ನ ನೀವು ಬರಿಬಹುದು. ನೆಕ್ಸ್ಟ್ ಎಕ್ಸಾಮಿನೇಷನ್ ಯಾವ ರೀತಿ ಇರ್ತೈತಿ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಎಕ್ಸಾಮ್ ಇರ್ತಕ್ಕಂಥದ್ದು ನಿಮಗೆ ಫಾರ್ ದ ಪೋಸ್ಟ್ ಆಫ್ MTS ಎಕ್ಸಾಮಿನೇಷನ್ ವಿಲ್ ಬಿ ಕನ್ಸಿಸ್ಟ್ ಆಫ್ ಎ ಕಂಪ್ಯೂಟರ್ ಬೇಸ್ಡ್ ಇರ್ತಾ ಇದೆ. CBE ಪೋಸ್ಟ್ ಆಫ್ ಹವಾಲ್ದಾರ್ಗೂ ಕೂಡ ಎಕ್ಸಾಮಿನೇಷನ್ ವಿಲ್ ಬಿ ಕನ್ಸಿಸ್ಟ್ ಆಫ್ CBE ಅಂಡ್ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್, PET ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್. ಇದು PET ಮತ್ತು PST ಇರ್ತಕ್ಕಂಥದ್ದು ನಿಮ್ಗೆ ಹವಾಲ್ದಾರ್ ಪೋಸ್ಟ್ ಯಾರು ಹಾಕ್ತೇರಿ ಆ ಹವಾಲ್ದಾರ್ ಪೋಸ್ಟ್ ಗೆ ನಿಮ್ಗೆ ಏನು ಅಂತಂದ್ರೆ PET ಮತ್ತು PST ಇರ್ತಾ ಇದೆ. MTS ಗೆ ಪೋಸ್ಟ್ ಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ಅಂತಂದ್ರ ಅಲ್ಲಿ ಯಾವುದೇ ರೀತಿ ಇರುವಂತಹ PET PST ನಿಮ್ಗೆ ಎಕ್ಸಾಮಿನೇಷನ್ ಇರಂಗಿಲ್ಲ. ಆಮೇಲೆ ಎಕ್ಸಾಮ್ ಇರುವಂತದ್ದು 13 ರೀಜನಲ್ ಲ್ಯಾಂಗ್ವೇಜಸ್ ಗಳಲ್ಲಿ ನಡೀತಾ ಇದೆ. ಅದರಲ್ಲಿ ನಮ್ಮ ಕನ್ನಡ ಭಾಷೆಯು ಕೂಡ ಇದೆ. ಕನ್ನಡದಲ್ಲಿಯೂ ಕೂಡ ನಿಮ್ಮ ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಎಕ್ಸಾಮಿನೇಷನ್ ಬಗ್ಗೆ ಇಲ್ಲಿ ನಾವು ನೋಡೋದಾದ್ರೆ, ಸೊ ಇಲ್ಲಿ ನೋಡ್ರಿ, ಇಲ್ಲಿ ಸೆಷನ್ 2 ಸೆಷನ್ಸ್ ಗಳು ಇರ್ತಾವು. ಸೊ 1ನೇ ಸೆಷನ್ ಇದು, ಆಮೇಲೆ ಇದು 2ನೇ ಸೆಷನ್. 1ನೇ ಸೆಷನ್ ದಲ್ಲಿ ನ್ಯೂಮೆರಿಕಲ್ ಅಂಡ್ ಮ್ಯಾಥಮೆಟಿಕಲ್ ಎಬಿಲಿಟಿ ಇರ್ತಾ ಇದೆ, ಅಂದ್ರೆ ಮ್ಯಾಥ್ಸ್ ಇರ್ತಾ ಇದೆ. ಇದರಲ್ಲಿ 20 ಕ್ವಶನ್ಸ್ ಇರ್ತಾವು, ಆಮೇಲೆ 60 ಮಾರ್ಕ್ಸ್ ಅಂತಂದ್ರೆ ಒಂದು ಪ್ರಶ್ನೆಗೆ 3 ಮಾರ್ಕ್ಸ್ ಇರ್ತಾವು. 45 ನಿಮಿಷದ ಒಳಗಡೆ ನೀವು ಇವುಗಳನ್ನ ಅಟೆಂಡ್ ಮಾಡ್ಬೇಕು. ಅದ್ರ ಜೊತೆಗೆ ರೀಸನಿಂಗ್ ಕೂಡ ಇರ್ತಾ ಇದೆ. ಇದು ಕೂಡ 20 ಕ್ವಶನ್ಸ್ ಗಳು, 60 ಮಾರ್ಕ್ಸ್ ಗಳು ಇರ್ತಾ ಇದಾವು. ಈ ಎರಡುಗಳು ಕೂಡಿಸಿ 45 ನಿಮಿಷ ಇರ್ತಾ ಇದೆ. 45 ನಿಮಿಷದಲ್ಲಿ ನೀವು
40 ಕ್ವಶನ್ಸ್ ಗಳನ್ನ ಅಟೆಂಡ್ ಮಾಡ್ಬೇಕಾಗುತ್ತೆ. ಇದು ಓನ್ಲಿ ಕ್ವಾಲಿಫೈ ಇರ್ತಾ ಇದೆ. ಕ್ವಾಲಿಫೈ ಅಂತಂದ್ರೆ ಓನ್ಲಿ ನೀವು 40 ಕ್ವಶನ್ಸ್ ಗಳಲ್ಲಿ 12 ಕ್ವಶನ್ಸ್ ಗಳನ್ನ ಸರಿ ಮಾಡಿದ್ರೆ ಸಾಕು, ಇದು ಕ್ವಾಲಿಫೈ ಆಗ್ಬಿಡ್ತೈತಿ ಸೆಷನ್ 1. ಸೆಷನ್ 2ರಲ್ಲಿ ಏನಿರ್ತಾ ಇದೆ, ಜನರಲ್ ಅವೇರ್ನೆಸ್ ಇರ್ತಾ ಇದೆ. ಜನರಲ್ ಅವೇರ್ನೆಸ್ ದಲ್ಲಿ ನೀವು ಏನೇನು ಓದ್ಬೇಕಾಗುತ್ತೆ, ಇದರಲ್ಲಿ ನಿಮಗೆ ಹಿಸ್ಟ್ರಿ ಆಗಿರಬಹುದು, ಎಕನಾಮಿ, ಆಮೇಲೆ ಜಿಯೋಗ್ರಫಿ, ಆಮೇಲೆ ಸೈನ್ಸ್ ಆಗಿರಬಹುದು, ನೆಕ್ಸ್ಟ್ ಪಾಲಿಟಿ ಆಗಿರಬಹುದು, ಸ್ಟ್ಯಾಟಿಕ್ ಜಿಕೆ, ಆಮೇಲೆ ಕರೆಂಟ್ ಅಫೇರ್ಸ್. ಈ ಎಲ್ಲ ವಿಷಯಗಳನ್ನ ನೀವು ಜಿಕೆ ದಲ್ಲಿ ಓದ್ಬೇಕಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ಫೋಕಸ್ ನೀವು ಸ್ಟ್ಯಾಟಿಕ್ ಜಿಕೆಗೆ ಕೊಡ್ಬೇಕಾಗುತ್ತೆ. ಈಗಾಗಲೇ ನಾವೇನ್ ನಿಮ್ಗೆ ಕೋರ್ಸ್ ಅನ್ನ ಪರಿಚಯ ಮಾಡಿಕೊಟ್ನಿ ನಾನು ನಿಮ್ಗೆ. ಆ ಕೋರ್ಸ್ ದಲ್ಲಿ ನಿಮ್ಗೆ ಸ್ಟ್ಯಾಟಿಕ್ ಜಿಕೆಯ 400 ಪೇಜಸ್ ಒಂದು PDF ಅನ್ನು ಕೊಡ್ತಾ ಇದ್ದೇವೆ. ಆಲ್ಮೋಸ್ಟ್ 99% ಆ ಒಂದು PDF ದಿಂದ ಸ್ಟ್ಯಾಟಿಕ್ ಜಿಕೆ ಒಳಗೆ ಕ್ವಶನ್ಸ್ ಗಳು ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಈ ಜಿಕೆ ದಲ್ಲಿ 25 ಕ್ವಶನ್ಸ್ ಇರ್ತಾವು, 75 ಮಾರ್ಕ್ಸ್ ಇರ್ತಾವು. ಅದರ ಜೊತೆಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ತಾ ಇದೆ ಕಾಂಪ್ರಿಹೆನ್ಸಿವ್. ಇದರಲ್ಲಿ 25 ಕ್ವಶನ್ಸ್, 75 ಮಾರ್ಕ್ಸ್. ಅಂದ್ರೆ ಟೋಟಲ್ ಆಗಿ ಇಲ್ಲಿ ನಾವು ನೋಡೋದಾದ್ರೆ 50 ಕ್ವಶನ್ಸ್ ಗಳು ಇರ್ತಾವು. ಆಮೇಲೆ 150 ಮಾರ್ಕ್ಸ್ ಗಳಿಗೆ ನಿಮ್ಗೆ ಸೆಷನ್ 2 ನಡೀತಾ ಇದೆ. ಇದಕ್ಕೂ ಕೂಡ 45 ನಿಮಿಷ ಮಾತ್ರ ಇರ್ತಾ ಇದೆ. ಇದು 45 ನಿಮಿಷ ನಿಮ್ದು ಕಂಪ್ಲೀಟ್ ಆಯ್ತಂದ್ರೆ ಆಟೋಮೆಟಿಕ್ ಇದು ಕ್ಲೋಸ್ ಆಗುತ್ತೆ. ಆಮೇಲೆ ಜನರಲ್ ಅವೇರ್ನೆಸ್ ಇಂಗ್ಲಿಷ್ ಕ್ವಶನ್ ಪೇಪರ್ ಓಪನ್ ಆಗ್ತೈತಿ. ಅವಾಗ ನೀವು 45 ನಿಮಿಷದಲ್ಲಿ ನೀವು ಏನ್ ಮಾಡ್ಬೇಕು, ಇವುಗಳನ್ನ ಬಿಡಿಸ್ಬೇಕಾಗುತ್ತೆ. ಇದರಲ್ಲಿ 150ರಲ್ಲಿ ಈಗಾಗಲೇ ನಾನು ನಿಮಗೆ ಹೇಳಿದೆ, 110ರಿಂದ 120 ಮಾರ್ಕ್ಸ್ ಗಳನ್ನ ತಗೊಳ್ಳೇಬೇಕು. ಅಂದಾಗ್ಲೇ ನಿಮ್ಮ ಸೆಲೆಕ್ಷನ್ ಆಗ್ತಾ ಇದೆ, ಇಲ್ಲ ಅಂತಂದ್ರೆ ಸೆಲೆಕ್ಷನ್ ಆಗಂಗಿಲ್ಲ. ಓಕೆನಾ? ಸೊ ಇದಿಷ್ಟು ಇದು ಏನು ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಇರುವಂತಹ ಎಕ್ಸಾಮಿನೇಷನ್ ಯಾವ ರೀತಿ ಇರ್ತೈತಿ, ಏನೆಲ್ಲ ನಾವು ಓದ್ಬೇಕು. ಇದೇನೈತಿ ಮ್ಯಾಥ್ಸ್ ಮತ್ತು ರೀಸನಿಂಗ್ ಒಂದ್ಸಲ ನೀವು ನೋಡ್ಕೊಂಡ್ರ ಸಾಕು, ಆರಾಮಾಗಿ ಇಲ್ಲಿ ಏನಾಗುತ್ತೆ, ನೀವು ಪಾಸ್ ಮಾಡ್ತೀರಿ. 12 ಕ್ವಶನ್ಸ್ ಗಳನ್ನ ರೈಟ್ ಮಾಡಿದ್ರೆ ಸಾಕು, ಅದು ಏನಾಗುತ್ತೆ, ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಬಟ್ ಇಲ್ಲಿ ಜನರಲ್ ಮತ್ತು ಇಂಗ್ಲಿಷ್ ದಲ್ಲಿ ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ನೀವು ಹಾರ್ಡ್ ವರ್ಕ್ ಇಲ್ಲಿ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಕ್ಯಾಂಡಿಡೇಟ್ಸ್ ವಿಲ್ ಬಿ ಗೆಟ್ 45, ಇಲ್ಲಿ 45 ನಿಮಿಷ ಕೊಟ್ಟಿರ್ತಾರ ಅಂತ ಹೇಳಲಾಗಿದೆ. 45 ನಿಮಿಷ ಆದ್ಮೇಲೆ ಸೆಷನ್ 2 ಇರ್ತಕ್ಕಂಥ ಸ್ಟಾರ್ಟ್ ಆಗ್ತೈತಿ. ಸೆಷನ್ 2 ಕೂಡ ನಿಮ್ಗೆ 45 ನಿಮಿಷದವರೆಗೆ ಇರ್ತಾ ಇದೆ. ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಒಂದ್ ಸ್ವಲ್ಪ ನಾವು ನೋಡೋಣ. ನೆಗೆಟಿವ್ ಮಾರ್ಕಿಂಗ್ ನೋಡಿ, ಇಲ್ಲಿ ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್. ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಸೆಷನ್ 1ಕ್ಕೆ ಇಲ್ಲ. ಅಂದ್ರೆ ಮ್ಯಾಥ್ಸ್ ಮತ್ತು ರೀಸನಿಂಗ್ ಏನ್ ಬಿಡಿಸ್ತಿರ್ತೀರಿ ನೀವು, ಅದಕ್ಕೆ ನೆಗೆಟಿವ್ ಮಾರ್ಕ್ಸ್ ಇರಂಗಿಲ್ಲ. ಸೊ 40ಕ್ಕೆ 40 ನೀವು ಹಾಕಿ ಬರ್ಬೇಕಲ್ಲಿ. ಅದರಲ್ಲಿ 12 ಕ್ವಶನ್ಸ್ ಗಳು ರೈಟ್ ಆದ್ರೆ ಸಾಕು, ಅದು ಎಲಿಜಿಬಲ್ ಆಗ್ತೀರಾ. ಸೆಷನ್ 2ಗೆ ನೆಗೆಟಿವ್ ಮಾರ್ಕ್ಸ್ ಅಲ್ಲಿ ಇರ್ತಾ ಇದೆ. ಸೊ ಅಲ್ಲಿ ಏನಿರ್ತಾ ಇದೆ, ದೇರ್ ವಿಲ್ ಬಿ ನೆಗೆಟಿವ್ ಮಾರ್ಕಿಂಗ್ ಆಫ್ 1 ಮಾರ್ಕ್ ಫಾರ್ ಈಚ್ ರಾಂಗ್ ಆನ್ಸರ್. ಅಂತಂದ್ರೆ ಒಂದು ಕ್ವಶನ್ ಇರ್ತಕ್ಕಂಥದ್ದು ರಾಂಗ್ ಆಯ್ತು ಅಂತಂದ್ರೆ, ಒಂದು ಕ್ವಶನ್ ರಾಂಗ್ ಆಯ್ತು ಅಂತಂದ್ರೆ ಏನ್ ಮಾಡ್ತಾರ ಅವರು, ಇಲ್ಲಿ 1 ಮಾರ್ಕ್ಸ್ ಅನ್ನ ಏನ್ ಮಾಡ್ತಾರು, ಕಟ್ ಮಾಡ್ತಾರೆ. ಒಂದು ಕ್ವಶನ್ ನೀವು ತಪ್ಪು ಹಾಕಿದ್ರ ಅಂತಂದ್ರ 1 ಮಾರ್ಕ್ಸ್ ಇರ್ತಕ್ಕಂಥದ್ದು ಏನಾಗ್ತೈತಿ, ಕಟ್ ಮಾಡ್ತಾರೆ. ಬಟ್ ಒಂದು ಕ್ವಶನ್ಸ್ ರೈಟ್ ಆಯ್ತು ಅಂತಂದ್ರೆ 3 ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಸೊ ಇದು ಏನು ಅಂತಂದ್ರ ಈ ರೀತಿ ಇರುವಂತಹ ಒಂದು ನೆಗೆಟಿವ್ ಮಾರ್ಕಿಂಗ್ ಈ ಒಂದು ಎಕ್ಸಾಮ್ ದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದಾದ್ಮೇಲೆ ಇಲ್ಲಿ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಸಿಲೆಬಸ್ ಏನೆಲ್ಲ ಓದ್ಬೇಕು, ಮ್ಯಾಥ್ಸ್ ದಲ್ಲಿ ಪ್ರಾಬ್ಲಮ್ ರಿಲೇಟಿಂಗ್ ಕ್ವಶನ್ಸ್ ಗಳು ಇಲ್ಲಿ ಬರ್ತಾ ಇದಾವೆ. ಆಮೇಲೆ ಹೋಲ್ ನಂಬರ್ಸ್, LCM, SCF, ರಿಲೇಶನ್ಶಿಪ್ ಬಿಟ್ವೀನ್, ಸೊ ಬಾಡ್ ಮಾಸ್ ಬಗ್ಗೆ ಆಗಿರ್ಬಹುದು, ಡಿಸ್ಕೌಂಟ್, ಏರಿಯಾ, ಆಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬಹುದು, ಇಂಟ್ರೆಸ್ಟ್ ಆಗಿರ್ಬಹುದು, ಡಿಸ್ಟೆನ್ಸ್ ಅಂಡ್ ಟೈಮ್, ಲೈನ್ ಅಂಡ್ ಆಂಗಲ್ಸ್ ಬಗ್ಗೆ, ಸ್ಕ್ವೇರ್ ರೂಟ್ಸ್ ಗಳ ಬಗ್ಗೆ, ಆಮೇಲೆ ಗ್ರಾಫ್ಸ್ ಅಂಡ್ ಡಾಟಾ ಬಗ್ಗೆ ಈಸಿ ಇರ್ತಾ ಇದೆ. ಸೊ ಇದನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಆಮೇಲೆ ರೀಸನಿಂಗ್ ದಲ್ಲಿಯೂ ಕೂಡ ಅಲ್ಫಾ ನ್ಯೂಮೆರಿಕಲ್ ಸೀರೀಸ್ ಗಳಾಗಿರಬಹುದು, ಕೋಡಿಂಗ್ ಡಿಕೋಡಿಂಗ್ ಆಗಿರಬಹುದು. ಓಕೆ, ಸೊ ಬಹಳ ಈಸಿ ಇರ್ತಾ ಇದೆ. ಸೊ ಇದನ್ನ ನೀವು ಒಂದು ಸಲ ನಮ್ಮ ಕ್ಲಾಸಸ್ ಗಳನ್ನ ನೋಡ್ಕೊಂಡ್ರೆ ಸಾಕು, ಈಸಿಯಾಗಿ ನೀವು 12 ಮಾರ್ಕ್ಸ್ ಇದರಲ್ಲಿ ತಗೋತೀರಿ, ಎಲಿಜಿಬಲ್ ಮಾಡ್ತೀರಿ. ಜನರಲ್ ಅವೇರ್ನೆಸ್ ದಲ್ಲಿ ಈಗಾಗಲೇ ನಿಮಗೆ ಹೇಳಿದೆ ನಾನು. ಸೊ ಇಲ್ಲಿ ಏನೆಲ್ಲ ಓದ್ಬೇಕಾಗುತ್ತೆ ಅಂತ ಹೇಳಿ, ಸೋಷಿಯಲ್ ಸ್ಟಡೀಸ್ ಅನ್ನ ಓದ್ಬೇಕು. ಸೋಷಿಯಲ್ ಸ್ಟಡೀಸ್ ಅಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಆರ್ಟ್, ಕಲ್ಚರ್, ಸಿವಿಕ್ಸ್ ಅಂತಂದ್ರೆ ನಾವು ಪಾಲಿಟಿ, ಎಕನಾಮಿಕ್ಸ್ ಅನ್ನ ಓದ್ಬೇಕು. ಜನರಲ್ ಸೈನ್ಸ್ ಓದ್ಬೇಕು. ಎನ್ವೈರನ್ಮೆಂಟಲ್ ಸ್ಟಡೀಸ್, ಪರಿಸರ ಅಧ್ಯಯನವನ್ನ ಓದ್ಬೇಕಾಗುತ್ತೆ. 10th ಬೇಸ್ಡ್ ಆಗಿರ್ತೈತಿ ಅಂತ ಅವ್ರು ಹೇಳ್ಯಾರೆ. ಸೊ ಈ ಎಲ್ಲಾ ವಿಷಯಗಳನ್ನ ಓದ್ಬೇಕು. ಇಂಗ್ಲಿಷ್ ದಲ್ಲಿ ಏನೆಲ್ಲ ಓದ್ಬೇಕಾಗ್ತೈತಿ, ಇದರಲ್ಲಿ ನಾವು ವೊಕ್ಯಾಬುಲರಿ ಆಗಿರ್ಬೋದು, ಗ್ರಾಮರ್, ಸೆಂಟೆನ್ಸ್ ಸ್ಟ್ರಕ್ಚರ್ ಓದ್ಬೇಕಾಗುತ್ತೆ. ಸಿನೋನಿಮ್, ಎಂಟೋನಿಮ್ಸ್ ಓದ್ಬೇಕು. ಆಮೇಲೆ ಕರೆಕ್ಟ್ ಯೂಸೇಜ್, ಈ ರೀತಿ ಇರುವಂತಹ ಓದ್ಬೇಕಾಗುತ್ತೆ. ಆಮೇಲೆ ಲಾಸ್ಟ್ ಒಂದು ಕಾಂಪ್ರಿಹೆನ್ಸಿವ್ ಒಂದು ಪ್ಯಾಸೇಜ್ ಇರ್ತೈತಿ, ಒಂದು ಪ್ಯಾರಾಗ್ರಾಫ್ ಇರ್ತೈತಿ. ಆ ಪ್ಯಾರಾಗ್ರಾಫ್ ಅನ್ನ ಓದ್ಬೇಕು. ಅದಕ್ಕೆ 5 ಕ್ವಶನ್ಸ್ ಗಳನ್ನ ಕೊಟ್ಟಿರ್ತಾರೆ. ಆ 5 ಕ್ವಶನ್ಸ್ ಗಳಿಗೆ ಆನ್ಸರ್ ಅನ್ನ ಮಾಡ್ಬೇಕು. ಪ್ಯಾರಾಗ್ರಾಫ್ ದೊಳಗನೆ ಇರ್ತೈತಿ ಅದು.
ಸೊ ಈ ರೀತಿ ನಮಗೆ ಇಂಗ್ಲಿಷ್ ಮತ್ತು GK ಇರ್ತಕ್ಕಂಥದ್ದು ಸಿಲೆಬಸ್ ಇಲ್ಲಿ ನೀಡಲಾಗಿದೆ. ಆಮೇಲೆ PET ನೋಡ್ರಿ, ಇಲ್ಲಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇದೆ ಇಲ್ಲಿ ಫಾರ್ ದ ಪೋಸ್ಟ್ ಆಫ್ ಹವಾಲ್ದಾರ್ಗೆ ಮಾತ್ರ ಇದು ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ವಾಕಿಂಗ್ ಇರ್ತೈತಿ ನೋಡ್ರಿ, ವಾಕಿಂಗ್ ಮಾಡ್ಬೇಕು. ಹವಾಲ್ದಾರ್ ಪೋಸ್ಟ್ ಯಾರು ಅಪ್ಲೈ ಮಾಡಿರ್ತೀರಿ ವಾಕಿಂಗ್ ಮಾಡ್ಬೇಕು. ಮೇಲ್ ಕ್ಯಾಂಡಿಡೇಟ್ಸ್ 1600 ಮೀಟರ್ ಅನ್ನ ವಾಕ್ ಮಾಡ್ಬೇಕು 15 ನಿಮಿಷದಲ್ಲಿ. ಫಿಮೇಲ್ ಇರ್ತಕ್ಕಂಥದ್ದು 1 ಕಿಲೋಮೀಟರ್ ನಡಿಬೇಕಾಗುತ್ತೆ 20 ನಿಮಿಷದಲ್ಲಿ. ಇಷ್ಟು ಇಲ್ಲಿ ಏನು ಫಿಸಿಕಲ್ PET ಇರ್ತಕ್ಕಂಥದ್ದು ಎಕ್ಸಾಮಿನೇಷನ್ ಇಲ್ಲಿ ಕೊಡ್ತಾರೆ ನಿಮಗೆ. ಅದೇ ರೀತಿ ಇಲ್ಲಿ ಹೈಟ್ ಕೂಡ ಇಲ್ಲಿ ಬೇಕಾಗ್ತೈತಿ. ಯಾವ್ದಕ್ಕೆ? ಇದು ಹವಾಲ್ದಾರ್ಗೆ ಮಾತ್ರ, MTS ಗೆ ಅಲ್ಲ. ಹೈಟ್ ಎಷ್ಟು ಬೇಕು? ಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಇಲ್ಲಿ 157 ಸೆಂಟಿಮೀಟರ್ ಇರ್ತಕ್ಕಂಥದ್ದು ಇಲ್ಲಿ ಹೈಟ್ ಬೇಕಾಗ್ತೈತಿ. ಆಮೇಲೆ ಚೆಸ್ಟ್ ಇರ್ತಕ್ಕಂಥದ್ದು 81 ಸೆಂಟಿಮೀಟರ್, ಅದನ್ನ ಉಬಿಸಿದಾಗ 5 ಸೆಂಟಿಮೀಟರ್ ಹೆಚ್ಚಾಗಬೇಕು. ಫಿಮೇಲ್ಸ್ ದವ್ರದ್ದು ಹೈಟ್ 152 ಸೆಂಟಿಮೀಟರ್ ಇರ್ಬೇಕಾಗುತ್ತೆ. ಅವ್ರದ್ದು ತೂಕ ನೋಡ್ತಾರೆ 48 kg ಅವ್ರದ್ದು ತೂಕ ಇರುವಂತದ್ದು ಇಲ್ಲಿ ಇರಬೇಕು. ಇದು ಓನ್ಲಿ ಹವಾಲ್ದಾರ್ ಪೋಸ್ಟ್ ಗೆ ಮಾತ್ರ ಇಲ್ಲಿ ನಮಗೆ ಇರ್ತಾ ಇದೆ. ನೆಕ್ಸ್ಟ್ ಇಲ್ಲಿ PET PST ಯಾವಾಗ ಕಂಡಕ್ಟ್ ಮಾಡ್ತಾರೆ? ಯಾವಾಗ ನಿಮ್ಮ ಒಂದು ಎಕ್ಸಾಮ್ ದಲ್ಲಿ ನೀವು ಮೆರಿಟ್ ಹಚ್ತಾರೆ. ಮೆರಿಟ್ ಹಚ್ಚಿದ ಮೇಲೆ ಅದರಲ್ಲಿ ನಿಮ್ಮ ರ್ಯಾಂಕಿಂಗ್ ಬರ್ತಾ ಇತ್ತು ಅಂತಂದ್ರ ಏನ್ ಮಾಡ್ತಾರೆ? ನಿಮಗೆ PET PST ಗೆ ಕಾಲ್ ಮಾಡ್ತಾರೆ. ಅವಾಗ ನೀವು ಈ ಒಂದು ಎಕ್ಸಾಮ್ ಇರ್ತಕ್ಕಂಥದ್ದು ಕೊಡಬಹುದು. ಓಕೆ, ಸೊ ಇದಿಷ್ಟು ಮಾಹಿತಿ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು SSC, MTS ಮತ್ತು ಹವಾಲ್ದಾರ್ ಪೋಸ್ಟ್ ಗೆ. ಓಕೆ, ಓದಿರ್ತಕ್ಕಂಥದ್ದು ಅಷ್ಟು ಇಂಪಾರ್ಟೆಂಟ್ ಇರುವಂತದ್ದು. ಮತ್ತೆ ಇಲ್ಲಿ ಏನಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಕೊಟ್ಟಾರೆ. ಡಾಕ್ಯುಮೆಂಟ್ಸ್ ಈಗಾಗಲೇ ನಿಮ್ಗೆ ಹೇಳಿದೆ. OBC ಇರ್ತಕ್ಕಂಥವ್ರು OBC ಸರ್ಟಿಫಿಕೇಟ್ ಇಂಗ್ಲಿಷ್ ದಲ್ಲಿ ತೆಗೆಸ್ಕೊಡ್ರಿ. ಆಮೇಲೆ ನೆಕ್ಸ್ಟ್ SC ST ಇದ್ರೆ ಇಂಗ್ಲಿಷ್ ದಲ್ಲಿ ತೆಗೆಸ್ಕೊಂಡು ಇಟ್ಕೊಳ್ರಿ. ನಿಮ್ಮ ಒಂದು ಸರ್ಟಿಫಿಕೇಟ್ಸ್ ಗಳನ್ನ ಈಗಾಗಲೇ ನಿಮ್ ಹತ್ರ ಇರ್ಬೇಕೀಗ. ಓಕೆ, ಇದಾದ್ಮೇಲೆ ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಏನಿಲ್ಲ. ಬಟ್ ಇಲ್ಲಿ ಇನ್ನೊಂದು ಕೊಟ್ಟಾರೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಲ್ಲಿ UR ಕ್ಯಾಂಡಿಡೇಟ್ಸ್ ಆಗಿರ್ತಕ್ಕಂಥವ್ರು ಏನ್ ಮಾಡ್ಬೇಕು ಅಂತಂದ್ರೆ 30% ಅಷ್ಟು ಮಾರ್ಕ್ಸ್ ತಗೊಳ್ಳೇಬೇಕು. 150ರಲ್ಲಿ OBC EWS ದವರು 25% ತಗೊಳ್ಳೇಬೇಕು. ಉಳಿದಿರ್ತಕ್ಕಂಥ ಕ್ಯಾಟಗರಿದವ್ರು 20% ಮಾರ್ಕ್ಸ್ ತಗೊಳ್ಳೇಬೇಕಂತೈತಿ. ಇಷ್ಟರ ತಗೊಳ್ಳೇಬೇಕು. ಬಟ್ ಮೆರಿಟ್ ಇರ್ತಕ್ಕಂಥದ್ದು ಇದಕ್ಕಿಂತ ಹೆಚ್ಚು ನಿಲ್ತೈತಿ. ಈಗಾಗಲೇ ನಿಮಗೆ 150ರಲ್ಲಿ 110ರಿಂದ 120ರವರೆಗೆ ಇದರ ಮೆರಿಟ್ ಇರ್ತಕ್ಕಂಥದ್ದು ನಿಲ್ತೈತಿ. ಓಕೆ, ಸೊ ಇದಿಷ್ಟು ಮಾಹಿತಿ ಇಂಪಾರ್ಟೆಂಟ್ ಆಗಿರುವಂತದ್ದಿತ್ತು. ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ನನಗೆ ವಾಟ್ಸ್ಆಪ್ ಕೂಡ ಮಾಡಬಹುದು. ನನ್ನ ವಾಟ್ಸ್ಆಪ್ ನಂಬರ್ ಇರ್ತಕ್ಕಂಥದ್ದು ಈಗಾಗಲೇ ನಿಮ್ಗೆ ಕೊಟ್ಟೇನೆ ನಾನು. ಸೊ ನನ್ನ ವಾಟ್ಸ್ಆಪ್ ನಂಬರ್ ಇರ್ತಕ್ಕಂಥದ್ದು 8861927838 ನಂಬರ್ಗೆ ನೀವು ನನಗೆ ವಾಟ್ಸ್ಆಪ್ ಮಾಡಬಹುದು. ಈ ಎಕ್ಸಾಮ್ಗೆ ರಿಲೇಟೆಡ್ ಏನಾದ್ರು ನಿಮ್ಗೆ ಡೌಟ್ಸ್ ಗಳಿದ್ರೆ. ಇಲ್ಲಪ್ಪ ಅಂತಂದ್ರೆ ನೀವು ಏನ್ ಮಾಡಬಹುದು, ನೀವು ಈ ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ, ನಮ್ಮ ಏನು ಇದು ಒಂದು ಕೋರ್ಸ್ ಐತಿ, ಈ ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಅಂತಂದ್ರ ನೀವು ಕೋರ್ಸ್ಗೆ ಕೂಡ ಜಾಯಿನ್ ಆಗಬಹುದು. ಈ ಕೋರ್ಸ್ ಇರ್ತಕ್ಕಂಥದ್ದು ನಿಮಗೆ ಕನ್ನಡ ಭಾಷೆಯಲ್ಲಿ ಸಿಗ್ತಾ ಇದೆ ಸಂಪೂರ್ಣವಾಗಿ. ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಅಂತಂದ್ರೆ ನೀವು ನಮಗೆ ಈ ನಂಬರ್ಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡ್ರಿ. MTS 2025 ಅಂತ ಹೇಳಿ ಮೆಸೇಜ್ ಮಾಡಿರಿ ಅಂತಂದ್ರೆ ನಾವು ನಿಮ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವಿ. ಆ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ನೀವು ಫೀಸ್ ಅನ್ನ ಪೇಡ್ ಮಾಡಿ. 1500 ರೂಪಾಯಿ ಐತಿ ಓನ್ಲಿ, ಬಹಳ ಕಡಿಮೆ ಫೀಸ್ ಇದೆ. ಸೊ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ಫೀಸ್ ಪೇಡ್ ಆದ್ಮೇಲೆ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸಿ ನನಗೆ ಅದೇ ನಂಬರ್ಗೆ. ಆಮೇಲೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ನಾವು ಎಲ್ಲ ಕ್ಲಾಸಸ್ ಗಳನ್ನ ನಿಮ್ಗೆ ಸೆಂಡ್ ಮಾಡ್ತೇವೆ, ಗ್ರೂಪ್ ದಲ್ಲಿ ಆಡ್ ಮಾಡ್ಕೋತೇವಿ. ಸೊ ನೀವು ಬೇಗನೆ ಇರ್ತಕ್ಕಂಥದ್ದು ಜಾಯಿನ್ ಆದ್ರೆ ಅಂತಂದ್ರ 90 ದಿನಗಳ ಒಳಗಡೆನೆ ನೀವು ಎಲ್ಲಾ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡಬಹುದು. ಇದಿಷ್ಟು ಮಾಹಿತಿ SSC MTS ಯಾರಿಗೆಲ್ಲ ಜಾಬ್ ನೀಡಿದೆ, ಬೇಗನೆ ಇರ್ತಕ್ಕಂಥದ್ದು ನಾವು ಜಾಬ್ ಪಡ್ಕೋಬೇಕು ಅಂತ ಒಂದು ಕನಸು ಇತ್ತು ಅಂತಂದ್ರೆ ನೀವು ಏನ್ ಮಾಡಬಹುದು, ಈ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಿ ಸ್ಟಡಿಯನ್ನ ಮಾಡಬಹುದು. ಸೊ ಒಳ್ಳೆಯ ಒಂದು ಪೋಸ್ಟ್ ಐತಿ, ಅಷ್ಟೇನು ಟಫ್ ಕೆಲಸನೂ ಕೂಡ ಇರೋದಿಲ್ಲ. ಸೊ ನೀವು ಈ ಒಂದು ಜಾಬ್ಗೆ ಟ್ರೈ ಮಾಡಬಹುದು. ಪ್ರತಿ ವರ್ಷ ಕಾಲ್ ಫಾರ್ಮ್ ಆಗುತ್ತೆ ಇದು MTS ಮತ್ತು ಹವಾಲ್ದಾರದ್ದು. ಅಪ್ಲಿಕೇಶನ್ ಹಾಕುವಾಗ ನೀವು MTS ಎಲ್ಲಿ
ವೇಕೆನ್ಸಿಗಳಿದಾವೆ ಅಲ್ಲಿ ಎಲ್ಲಕ್ಕೂ ಕೂಡ ಪ್ರಿಫರೆನ್ಸ್ ಅನ್ನ ಕೊಡ್ರಿ. ಫಸ್ಟ್ ಪ್ರಿಫರೆನ್ಸ್ ನಮ್ಮ ಕರ್ನಾಟಕದೊಳಗೆ ಕೊಡ್ರಿ, ಬೆಂಗಳೂರು, ಆಮೇಲೆ ಓದಿರ್ತಕ್ಕಂತಹ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಪ್ರಿಫರೆನ್ಸ್ ಅನ್ನ ಕೊಡ್ರಿ. ಆಮೇಲೆ ಹವಾಲ್ದಾರ್ ಪೋಸ್ಟ್ಗೂ ಕೂಡ ಪ್ರಿಫರೆನ್ಸ್ ಇರ್ತೈತಿ, ಅದಕ್ಕೂ ಕೂಡ ನೀವು ಪ್ರಿಫರೆನ್ಸ್ ಅನ್ನ ಕೊಡ್ರಿ. ನಮ್ಮ ಕರ್ನಾಟಕದೊಳಗೆ ಅಷ್ಟ ಹಾಕಬೇಕು ಅಂತ ಹೇಳಿ ಅದನ್ನ ಒಂದ ಟಿಕ್ ಮಾರ್ಕ್ ಮಾಡಬೇಡ್ರಿ. ಎಲ್ಲಿ ಕಡಿಮೆ ನಿಲ್ತೈತಿ ಕಟ್ ಆಫ್ ಇರ್ತಕ್ಕಂಥದ್ದು ಹೇಳಾಕ್ ಬರಂಗಿಲ್ಲ. ನೀವು ಆಸಾಮ್ದೊಳಗೆ ಹೋಗಿನೂ ಕೂಡ ಅಲ್ಲಿ ಕೂಡ ಕಾಂಪೀಟ್ ಮಾಡ್ಬೋದು. ಎಕ್ಸಾಮ್ ಇಲ್ಲೇ ಬರಿತೀರಿ, ಬಟ್ ನಿಮ್ಮ ಮೆರಿಟ್, ನಿಮ್ಮ ಮಾರ್ಕ್ಸ್ ಗಳನ್ನ ಕಂಪೇರ್ ಎಲ್ಲಿ ಮಾಡ್ತಾರೆ, ನೀವು ಆಸಾಮ್ದೊಳಗೂ ಕೂಡ ಟಿಕ್ ಮಾರ್ಕ್ ಮಾಡಿದ್ರ ಅಂದ್ರೆ ಆಸಾಮ್ದೊಳಗೂ ಕೂಡ ನೋಡ್ತಾರಲ್ಲಿ ನಿಮ್ಮ ಮಾರ್ಕ್ಸ್. ಅಲ್ಲಿ ಕಟ್ ಆಫ್ ಕಡಿಮೆ ಇತ್ತು, ನಿಮ್ಮ ಮಾರ್ಕ್ಸ್ ಹೆಚ್ಚಿದ್ದು ಅಂದ್ರೆ ಅಲ್ಲಿ ಸೆಲೆಕ್ಷನ್ ಆಗ್ತೀರಿ ನೀವು. ಬಟ್ ಒಂದು ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೇಳಿ ನಿಮ್ಗೆ ಇತ್ತು ಅಂತಂದ್ರೆ ಎಲ್ಲಕ್ಕೂ ಕೂಡ ಪ್ರಿಫರೆನ್ಸ್ ಅನ್ನ ಕೊಡ್ರಿ. ಹವಾಲ್ದಾರ್ಗೂ ಕೂಡ ಕೊಡ್ರಿ, MTS ಎಲ್ಲಾ ರಾಜ್ಯಗಳಿಗೂ ಕೂಡ ಪ್ರಿಫರೆನ್ಸ್ ಅನ್ನ ಕೊಡ್ರಿ. ಎಲ್ಲಿ ಸೆಲೆಕ್ಷನ್ ಆಗ್ತೈತೆ ಅಲ್ಲಿ ಸೆಲೆಕ್ಷನ್ ಆಗ್ಲಿ, ಗೌರ್ಮೆಂಟ್ ಜಾಬ್ ಸಿಗ್ಲಿ, ಆಮೇಲೆ ಮುಂದೆ ನೋಡೋಣ. ಮತ್ತೆ ಯಾವ್ದಾದ್ರು ಎಕ್ಸಾಮ್ ಅನ್ನ ಬರೆದು ನಮ್ಮ ಕರ್ನಾಟಕದಲ್ಲಿ ಬರುವಂತಾರೆ. ಬಟ್ ಮೊದಲು ಒಂದು ಗೌರ್ಮೆಂಟ್ ಜಾಬ್ ಪಡ್ಕೊಳ್ಳಿಕ್ಕೆ ಟ್ರೈ ಮಾಡ್ರಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಮಾಡೋದನ್ನ ಮರಿಬೇಡ್ರಿ. ಆಮೇಲೆ ಯಾರೆಲ್ಲ ನಿಯತ್ತಾಗಿ ತಯಾರನ್ನ ನಡೆಸಿ ನಾನು ಈ ವರ್ಷ ಗೌರ್ಮೆಂಟ್ ಜಾಬ್ ಪಡ್ಕೋಬೇಕು ಅಂತ ಮನಸ್ಸಿನಲ್ಲಿದ್ರೆ ಬೇಗನೆ ಇರ್ತಕ್ಕಂಥ ನಮ್ಗೆ ಕಾಲ್ ಮಾಡ್ರಿ ಈಗಲೇ. ಸೊ ಕೋರ್ಸ್ಗೆ ಜಾಯ್ನ್ ಆಗ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.